ಮೈಸೂರು ವಿಭಾಗದಲ್ಲಿ ಅದರಲ್ಲೂ ಮೈಸೂರು ಸರ್ಕಲ್ಗೆ ಸಂಬಂಧಪಟ್ಟಂಗೆ ಡಿವಿಷನಲ್ ಕಮಾಂಡ್ ಕಂಟ್ರೋಲ್ ಸೆಂಟರ್, ವಿಭಾಗೀಯ ಕಮಾಂಡ್ ಕಂಟ್ರೋಲ್ ಸೆಂಟ್ರಲ್ ಅಂತೇಳಿ ನಾವು ಒಂದು ಕಮಾಂಡ್ ಕಂಟ್ರೋಲ್ ರೂಮ್ ಮಾಡಿದ್ದೇವೆ. ಇದು ನಮ್ಮ ಕರ್ನಾಟಕದಲ್ಲಿ ಸುಮಾರು ಬೇರೆ ಬೇರೆ ವೃತ್ತಗಳಲ್ಲಿ ಮಾಡಿದ್ದಾರೆ. ಅದರಲ್ಲೂ ಚಾಮರಾಜನಗರ ವೃತ್ತ, ಮೈಸೂರು ಮಲೆ ಮಹದೇಶ್ವರ ಬೆಟ್ಟದ ವಿಭಾಗದಲ್ಲಿ ಮೊದಲನೇದಾಗಿ ಇದನ್ನು ಪ್ರಥಮವಾಗಿ ನಮ್ಮ ಹಾಸನ ವಿಭಾಗದಲ್ಲಿ 2024ರಲ್ಲಿ ನಾವು ಅಲ್ಲಿ ಸಹಾಯಕ ಅಧಿಕಾರಿ ಮಾಡಿದ್ವಿ. ಅದನ್ನು ಕಾಪಿ ಮಾಡಿ ಅಂದರೆ ಅದೇ ರೀತಿ ಎಲ್ಲ ಕಡೆ ಒಂದು ಕಂಟ್ರೋಲ್ ರೂಮ್ ಆಗಿದ್ದೆ. ಅದರಲ್ಲಿ ಒಂದು ಸಮಯಕ್ಕೆ ತಕ್ಕಂಗೆ ಎಲ್ಲ ಮಾಹಿತಿಗಳನ್ನು ಕುಳಿತ ಜಾಗದಲ್ಲಿ ಪಡಿತಕ್ಕಂಥದ್ದು, ಮತ್ತು ಅದನ್ನು ವಿತೌಟ್ ಡಿಲೇ ರೆಸ್ಪಾನ್ಸ್ ಟೈಮ್ ಅಂತ ಏನು ಹೇಳ್ತೀವಿ. ಯಾವುದೇ ಒಂದು ಘಟನೆ ಆದಾಗ ಆ ಘಟನೆಯ ಬಗ್ಗೆ ವಿತೌಟ್ ಎನಿ ಡಿಲೇ ತಕ್ಷಣಕ್ಕೆ ಇಲ್ಲಿಂದ ಜನ ಹೋಗಿ ತಲುಪಬೇಕು. ನಮ್ಮಲ್ಲಿರ್ತಕ್ಕಂಥ ಏನೇನು ಫೋರ್ಸ್ ಇದೆ, ಅದು LTF ಇರ್ಬೋದು, ETF ಇರ್ಬೋದು, STPF ಇರ್ಬೋದು, ಮತ್ತು ನಮ್ಮ ಸಿಬ್ಬಂದಿಗಳು ಸ್ಥಳಕ್ಕೆ ತಲುಪಿ ಸ್ಥಳದಲ್ಲಿ ಬೇಗನೆ ಕೆಲಸ ಮಾಡ್ತಕ್ಕಂಥದ್ದು. ಅಂದರೆ ಎಸ್ಪೆಷಲಿ ಮ್ಯಾನ್ ಆ್ಯಂಡ್ ಕಾನ್ಫ್ಲಿಕ್ಟ್ ಸಂಬಂಧದಲ್ಲಿ ಬೆಂಕಿ ಅವಘಡಗಳಾದಾಗ ಆ ಸ್ಥಳಕ್ಕೆ ತಲುಪಿ ಅದನ್ನು ನಿಯಂತ್ರಣಕ್ಕೆ ತಗೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೇ ಮೂಲ ಉದ್ದೇಶದಿಂದ ನಾವು ಕಮಾಂಡ್ ಕಂಟ್ರೋಲ್ ರೂಮ್ ಅನ್ನೋದನ್ನು ನಾವು ಈಗ ಪ್ರಾರಂಭಿಸಿದ್ದೇವೆ. ಅದು ಎಲ್ಲ ಕಡೆ ತುಂಬ ಚೆನ್ನಾಗಾಗ್ತದೆ. ಅದರಲ್ಲೂ ಮೈಸೂರು ಭಾಗ, ಮೈಸೂರು ಸುತ್ತಮುತ್ತ ನಮಗೆಲ್ಲ ತಿಳಿದಂಗೆ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮುಖ್ಯವಾಗಿ ಚಿರತೆಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಹುಲಿ, ಆನೆ, ಚಿರತೆಗಳನ್ನು ಕಾಣಿಸ್ಕೊಳ್ತಕ್ಕಂಥ ಎಲ್ಲ ಸಂದರ್ಭಗಳು ಇರ್ತವೆ. ಆ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿಗಳು ಹೋಗಬೇಕು. ಅದಕ್ಕೆ ಜನಗಳಿಗೆ ಮಾಹಿತಿಯನ್ನು ಕೊಡಬೇಕು. ಮತ್ತು ಜನರು ಕೂಡ 1926ಗೆ ಮಾಹಿತಿ ಕೊಟ್ಟಾಗ ಅವರು ನಮಗೆ ಕಂಟ್ರೋಲ್ಗೆ ಮಾಹಿತಿ ಕೊಡ್ತಾರೆ. ಅಂದರೆ ಅದಕ್ಕೆಲ್ಲ ಸಮಯ ಒಂದು ನಿಮಿಷದಲ್ಲೇ ನಮಗೆ ಮಾಹಿತಿ ಬರೋದ್ರಿಂದ ನಾವು ಇಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಇಲ್ಲಿ ಕಮಾಂಡ್ ಕಂಟ್ರೋಲ್ ರೂಮಿಂದ ಫೋನ್ ಮುಖಾಂತರ ತಿಳಿಸ್ಕೊಡ್ತೇವೆ. ಆಗ ನಮ್ಮ ಸುಸಜ್ಜಿತವಾಗಿರ್ತಕ್ಕಂಥ ನಮ್ಮ ಸಿಬ್ಬಂದಿ ಆ ಸ್ಥಳಕ್ಕೆ ಹೋಗಿ ಅದೇನು ಗಲಾಟೆ ಇದೆ, ಯಾವುದು ಚಿರತೆ ಎಲ್ಲಿದೆ, ಏನಿದೆ ಅನ್ನೋದನ್ನು ಡ್ರೋನ್ ಮುಖಾಂತರ ಅಥವಾ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಅದನ್ನು ಪತ್ತೆ ಹಚ್ಚತಕ್ಕಂಥದ್ದು, ಮತ್ತು ಜನಗಳಿಗೆ ಯಾವುದೇ ರೀತಿ ಮುಂದೆ ತೊಂದರೆ ಆಗದೆ ನೋಡ್ಕೊಳ್ತಕ್ಕಂಥ ಒಂದು ಉದ್ದೇಶವೇ ಕಮಾಂಡ್ ಕಂಟ್ರೋಲ್ ರೂಮ್. ಇದರಲ್ಲಿ ನಡೀತಕ್ಕಂಥ ಮುಖ್ಯ ಕಾರ್ಯಾಚರಣೆಗಳು ಇದಲ್ಲದೆ ನಾವು ಯಾವುದೇ ಒಂದು ಊರಲ್ಲಿ ಈಗ ಹುಲಿ ಸಿಕ್ತು, ಪ್ರಾಣಿ ಸಿಕ್ತು, ಅಥವಾ ಚಿರತೆ ಬಂತು, ಆನೆ ಬಂತು ಅಂದಾಗ ನಮ್ಮ ಸಿಬ್ಬಂದಿಗಳಲ್ಲದೆ ನಮ್ಮಲ್ಲಿ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್, ಅದರಲ್ಲೂ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಜನಪ್ರತಿನಿಧಿಗಳು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು PDO ಇರ್ಬೋದು, EO ಇರ್ಬೋದು, ಅವರೆಲ್ಲ ಮಾಹಿತಿಗಳನ್ನು ನಮಗೆ ಕೊಡ್ಬೋದು. ಆ ಮಾಹಿತಿಗಳನ್ನು ಆಧರಿಸಿ ನಾವು ಅವರಿಗೆ ಮೆಸೇಜನ್ನು ಕಳಿಸ್ಕೊಡ್ತೇವೆ. ಮೆಸೇಜನ್ನು ಪ್ರತಿನಿತ್ಯ ಸಾಯಂಕಾಲ ಅವರಿಗೆ ಕಳಿಸ್ಕೊಡ್ತೇವೆ. ನೋಡಿ, ಇಂಥ ಜಾಗದಲ್ಲಿ ಹುಲಿ ಇದೆ, ಚಿರತೆ ಇದೆ, ಆನೆ ಇದೆ, ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಎಲ್ಲ ಅಥಾರಿಟೀಸ್ಗಳಿಗೆ, ಅಂದರೆ ಎಲ್ಲ ಇಲಾಖೆಗಳ ಜೊತೆ ನಾವು ಕೈ ಜೋಡಿಸಿ ಅವರಿಗೆ ಮಾಹಿತಿಯನ್ನು ಸಾಯಂಕಾಲ ಕಳಿಸ್ಕೊಡ್ತೇವೆ. ಅದನ್ನು ಮಾಸ್ ಮೆಸೇಜ್ ಸಬ್ ಸಿಸ್ಟಮ್ ಅಂತ ಹೇಳ್ತೇವೆ.